ಭಿಕ್ಷೆ ಬೇಡ್ತಾ ಇದೀಯಾ? ಇದು ಭಿಕ್ಷೆ ಬೇಡ್ತಾ ಇದ್ದೀರಾ? ನೀವ್ ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರಾ ಹೇಳಿ ಮಾವ. ಶ್ರುತಿ, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಗಾಳಿ, ನೀರು, ಅನ್ನ ಬೇಕೇ ಬೇಕಮ್ಮ. ಆದರೆ ಈ ಪಾಪಿಗೆ ಅದೇ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಇನ್ನೇನಮ್ಮ ಮಾಡ್ಲಿ? ಭಿಕ್ಷೆ ಬೇಡ್ತಾ ಇದ್ದೀನಮ್ಮ, ಭಿಕ್ಷೆ ಬೇಡ್ತಾ ಇದ್ದೀನಿ. ಅಣ್ಣ ಏನಾಯ್ತು ಅಂತ ಬಿಡಿಸಿ ಹೇಳಣ್ಣ. ಹೇಳ್ತೀನಪ್ಪ, ಹೇಳ್ತೀನೋ. ನನ್ನ ಮನೆಯಲ್ಲಿ ನಾನು ಅನ್ನ ಕೇಳಿದಕ್ಕೆ ಕಾಂಚನ ನನ್ನನ್ನ ಹೊರ ಹಾಕುದ್ಲಪ್ಪ, ಹೊರ ಹಾಕು. ಕಾಂಚನ ಬೀದಿಲ್ ಬಿದ್ದಿದ್ದನ್ನ ನಮ್ಮಣ್ಣ ಆಶ್ರಯ ಕೊಟ್ಟಿದ್ಕೆ ನಮ್ಮ ಅಣ್ಣನ್ಗೆ ಅನ್ನ ಹಾಕ್ತೇನೆ ಹೊರಗೆ ಹಾಕಿದ್ಯಾ? ರಾಕ್ಷಸೆ, ನಿನ್ನನ್ನ ತುಂಡು ತುಂಡಾಗಿ ಕತ್ತರಿಸಾಕ್ತೀನಿ. ನಿನ್ನ ಬಿಡೋದಿಲ್ಲ ಕಣೆ, ಬಿಡೋದಿಲ್ಲ. ಮನೆಗ್ ಬಾ. ಅಣ್ಣ ಬರೋದಿಲ್ಲ ಹಾಗಂತ ಇವನು ಹೇಳಿ. ನಾನ್ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ಲ? ನೀನಾರ ಹೇಳಲಿಕ್ಕೆ ನಾ ಕರಿತಿರೋದು ನನ್ನ ಅಣ್ಣ. ನೀವೆಲ್ಲೂ ಹೋಗೋದ್ ಬೇಡ, ನೀವು ನಮ್ ಜೊತೆಲೇ ಇರಿ. ಇಲ್ಲ ಸೂರ್ಯ, ನಾನು ಬರೋದಿಲ್ಲ ಕಣಪ್ಪ, ನಾನು ಬರೋದಿಲ್ಲ. ಇವಣ್ಣ ಈಗ ನನ್ನ ಜೊತೆ ಬರಿಲ್ಲ ಅಂದ್ರೆ ನಿನಗೆ ಆಸ್ತಿ ಪಾಲ್ಕೊಡ್ಬೇಕಾಗುತ್ತೆ. ಸೂರ್ಯ, ಪಾಲ್ ಮಾಡೋದು ಬೇಡ ಕಣೋ. ನಡಿಯೋ, ಬರ್ತೀನಿ. ಬೇಡ ಬಾಬಾ, ನಮ್ಮನ್ನ ಬಿಟ್ಟು ಹಾಕ್ಬೇಡಿ. ಸೂರ್ಯ ಮಾವ ಶಿವಣ್ಣ ಮಾವನ್ ಕರ್ಕೊಂಡು ಹೋದ್ರು. ಮೊದ್ಲೇ ಅವ್ರ ಪಾಪ ಈ ರೀತಿ ಇದಾರೆ, ಕರ್ಕೊಂಡು ಹೋಗ್ತಾರೆ. ಏನಾದ್ರೂ ಅನಾಹುತ ಮಾಡ್ಬಿಟ್ರೆ ಏನ್ ಮಾಡೋದು? ಶ್ರುತಿ, ಹಾಗೇಗೂ ಆಗಲ್ಲ. ಒಂದ್ ವೇಳೆ ಏನಾದ್ರು ಆದ್ರೆ ನಾನನ್ನ ಅವ್ರ ಸುಮ್ಮನೆ ಬಿಡಲ್ಲ. ಶ್ರುತಿ, ನಮ್ಮ ಈ ರೀತಿ ಕಾರಣ ಆಗಿರೋರ ತುಂಡಾಗಿ ಕತ್ತರಿಸಾಕ್ತೀವಿ. ಮಾವ, ನೀವ್ ಹೇಳ್ತಾ ಇರೋದೇನು ನಿಜ, ಆದ್ರೆ ಈ ರೀತಿಯಲ್ಲಿ ಆಗೋದಕ್ಕೆ ಏನ್ ಕಾರಣ ಇರ್ಬೋದು? ಅದು ನನಗೆ ಗೊತ್ತಾಯ್ತಲ್ಲ ಶ್ರುತಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಹಚ್ಚಿ ನಮ್ಮ ಸಂಸಾರಕ್ಕೆ ಉಳಿದಿರೋರ್ನ ಜೀವಂತವಾಗಿ ಸಮಾಧಿ ಮಾಡ್ತೀನಿ. ಹೌದು ಮಾವ, ನೀವ್ ಹೇಳೋದೇನೋ ಸರಿ, ಹಾಗೆ ಮಾಡ್ಬೇಕು. ನನಗಂತೂ ಚಿಂತೆ ಮನೆ ಮಾಡ್ಬಿಟ್ಟಿದೆ ಮಾವ. ಈ ಚಿಂತೆಯಿಂದ ನಾನು ಹೊರಗಡೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಬೇಡ ಶ್ರುತಿ, ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಬಾ. ಬನ್ನಿ ಬಾಬಾ.